ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ನಿರ್ಧಾರವೇ ಸ್ವಾಗತಾರ್ಹ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಹಾಗೆ ತನಿಖಾ ಸಂಸ್ಥೆಗಳ ಮೇಲೆ ನಾವು ವಿಶ್ವಾಸ ಕಳ್ಕೋಕೂಡದು. ಇದೀಗ ತನಿಖಾ ತಂಡ ರಚನೆಯಾಗಿದೆ ಅನ್ನೋದೇ ಮೊದಲ ಜಯ. ಇದರ ಜೊತೆಗೇನೆ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಅನ್ನೋ ಮಾತುಗಳನ್ನಾಡಿದ್ದಾರೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡವನ್ನ ರಚಿಸಿದೆ ರಾಜ್ಯ ಸರ್ಕಾರ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದೆ. ಸರ್ಕಾರ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಕೂಡ ಸಂತೋಷ ಇದೆ. ಸಿಎಂ ಎಸ್ಐಟಿ ರಚನೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ನಾವು ಮಾತನಾಡ್ತಾ ಇದ್ವಿ ನೋಡಿ, ಈಗ ಎಸ್ಐಟಿ ರಚನೆ ಅಂದ ತಕ್ಷಣ ಹಿಂದಿನ ಪ್ರಕರಣಗಳ ಕತೆ ಏನು? ಸೌಜನ್ಯ ಪ್ರಕರಣ ಕೂಡ ಈ ತನಿಖೆಗೆ ಒಳಪಡುತ್ತಾ ಅಥವಾ ಕೇವಲ ಈ ಅನಾಮಧೇಯ ವ್ಯಕ್ತಿಯ ಆರೋಪಕ್ಕೆ ಮಾತ್ರ ಸೀಮಿತವಾಗಿರುತ್ತಾ? ಈ ರೀತಿಯ ಅನುಮಾನಗಳು ಕೂಡ ಇದೆ. ಸರ್ಕಾರ ಇದನ್ನು ಇನ್ನೂ ಕ್ಲಾರಿಫೈ ಮಾಡಬೇಕಾ ಅಂತ ಹೇಳಿದ್ರೆ ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಸ್ಮಿತಾ, ಯಾಕಂದ್ರೆ ಸೂಕ್ಷ್ಮವಾದಂಥ ಪ್ರಕರಣ, ಸೂಕ್ಷ್ಮವಾದಂಥ ವಿಚಾರಗಳು. ಯಾಕಂದ್ರೆ ಹೆಣ್ಣು ಮಕ್ಕಳ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ವು. ಈ ತರಹದ ದುರ್ಘಟನೆಗಳು ನಡೆದಿದೆ ಅನ್ನುವಂಥ ಅನುಮಾನಗಳಿದ್ದಾಗೂ ಕೂಡ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಿಲ್ಲ ಅನ್ನುವಂಥ ಆರೋಪಗಳು ಬಂತು. ಸರ್ಕಾರ ಇಲ್ಲಿವರೆಗೂ ಕೂಡ ಅದನ್ನು ಅಳೆದು ತೂಗಿ ಒಂದಷ್ಟು ಇದು ನಿರ್ಧಾರ ಮಾಡೋದಕ್ಕೂ ಕೂಡ ಸಮಯ ತೆಗೆದುಕೊಂಡು ಕೊನೆಗೂ ಕೂಡ ಒಂದಷ್ಟು ಒತ್ತಡಕ್ಕೂ ಕೂಡ ಮಣೆದ ಹಾಕಿ ಕಾಣಿಸ್ತಾ ಮತ್ತು ಈ ಆರೋಪ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬರಬಾರದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಒಬ್ಬರು ಸಾಕ್ಷಿ ಹೇಳಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಇಂತಹ ಪುರಾವೆಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಇದನ್ನು ಹಿಂದೇಟ್ ಹಾಕ್ತಾ ಇರ್ತಕ್ಕಂಥದ್ದು ಮತ್ತು ಅದರಲ್ಲೂ ಮಹಿಳಾ ಆಯೋಗ ಎಂಟ್ರಿ ಆಗಿ ಅವರೇ ಶಿಫಾರಸು ಮಾಡಿರ್ತಕ್ಕಂಥದ್ದು. ನೀವು ದಯವಿಟ್ಟು ಇದನ್ನ ತನಿಖೆ ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಕಳೆದ ಒಂದು ವಾರದಿಂದ ಈ ಬಗ್ಗೆ ಚಿಂತನೆ ನಡೆಸ್ತಾ ಇತ್ತು. ಆ ಬಳಿಕ ಈಗ ಅಳೆದು ತೂಗಿ ನಿರ್ಧಾರ ಮಾಡಿದೆ. ಇದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಜೊತೆಗೆ ಧಾರ್ಮಿಕ ಭಾವನೆಗಳು ಕೂಡ ಬೆರೆತುಕೊಂಡಿರೋದ್ರಿಂದ ಮತ್ತು ರಾಜಕೀಯ ಕೂಡ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಜೊತೆಗೆ ಇದು ಸುಮಾರು 40-50 ವರ್ಷಗಳಷ್ಟು ಹಳೆಯ ಕೇಸ್ಗಳು ಇದರಲ್ಲಿ ಬಾಕಿ ಇರೋದ್ರಿಂದ ಅಷ್ಟು ಸುಲಭವಾಗಿ ರಾಜ್ಯ ಸರ್ಕಾರ ಇದನ್ನ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಆಗಲ್ಲ. ಆದ್ರೂ ಕೂಡ ಒಂದಷ್ಟು ಅನುಮಾನಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದಾದ್ರೆ ಇದನ್ನ SIT ರಚನೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಅದರ ಜೊತೆಗೆ ಈ ಸೌಜನ್ಯ ಕೇಸ್ ಕೂಡ ಇದರಲ್ಲಿ ಅಡಕ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಬಗೆಹರಿಸಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಈಗ 4 IPS ಅಧಿಕಾರಿಗಳ ತಂಡ ಏನು ರಚನೆ ಆಗಿದೆ, ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಿಗ್ತಿರ್ತಕ್ಕಂಥ ಇನ್ಪುಟ್ಸ್ಗೂ ಮತ್ತು ಅವ್ರು ಮಾಡ್ತಕ್ಕಂಥ ತನಿಖೆ ಆಧಾರದ ಮೇಲೆ ಆ ತನಿಖೆ ಸುಗಮವಾಗಿ ನಡೆದ್ರೆ ಒಂದಷ್ಟು ಸತ್ಯಗಳು ಹೊರಬರುವಂತ ಸಾಧ್ಯತೆಗಳಿದಾವೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಒತ್ತಡ ಅಂತೂ ಈ ಪ್ರಕರಣದ ಮೇಲೆ ಇದ್ದೇ ಇರುತ್ತೆ. ಈ ಎಲ್ಲ ಘಟನೆಗಳ ಮೇಲೆ ಇದನ್ನೆಲ್ಲವನ್ನು ಕೂಡ ಟ್ಯಾಕಲ್ ಮಾಡಿ ಇದನ್ನ ಒಂದಷ್ಟು ನಿಜಾಂಶಗಳನ್ನ ಈಗ ರಚನೆ ಆಗಿರ್ತಕ್ಕಂಥ SIT ತಂಡ ಹೊರತರಬೇಕಾದಂತ ಅನಿವಾರ್ಯತೆ SIT ತಂಡದ ಮೇಲಿದೆ ಮತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಇದೆ. ಸ್ಮಿತಾ, ಸರ್ಕಾರ SIT ರಚನೆ ಮಾಡಿರುವ ನಿರ್ಧಾರವೇ ಸ್ವಾಗತಾರ್ಹ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಹಾಗೆ ತನಿಖಾ ಸಂಸ್ಥೆಗಳ ಮೇಲೆ ನಾವು ವಿಶ್ವಾಸ ಕಳ್ಕೋಕೂಡದು. ಇದೀಗ ತನಿಖಾ ತಂಡ ರಚನೆಯಾಗಿದೆ ಅನ್ನೋದೇ ಮೊದಲ ಜಯ. ಇದರ ಜೊತೆಗೇನೆ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಅನ್ನೋ ಮಾತುಗಳನ್ನಾಡಿದ್ದಾರೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡವನ್ನ ರಚಿಸಿದೆ ರಾಜ್ಯ ಸರ್ಕಾರ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದೆ. ಸರ್ಕಾರ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಕೂಡ ಸಂತೋಷ ಇದೆ. ಸಿಎಂ SIT ರಚನೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ನಾವು ಮಾತನಾಡ್ತಾ ಇದ್ವಿ ನೋಡಿ, ಈಗ SIT ರಚನೆ ಅಂದ ತಕ್ಷಣ ಹಿಂದಿನ ಪ್ರಕರಣಗಳ ಕತೆ ಏನು? ಸೌಜನ್ಯ ಪ್ರಕರಣ ಕೂಡ ಈ ತನಿಖೆಗೆ ಒಳಪಡುತ್ತಾ ಅಥವಾ ಕೇವಲ ಈ ಅನಾಮಧೇಯ ವ್ಯಕ್ತಿಯ ಆರೋಪಕ್ಕೆ ಮಾತ್ರ ಸೀಮಿತವಾಗಿರುತ್ತಾ? ಈ ರೀತಿಯ ಅನುಮಾನಗಳು ಕೂಡ ಇದೆ. ಸರ್ಕಾರ ಇದನ್ನು ಇನ್ನೂ ಕ್ಲಾರಿಫೈ ಮಾಡಬೇಕಾ ಅಂತ ಹೇಳಿದ್ರೆ ಅವಶ್ಯಕತೆ ಇದೆಯಾ ಅಂತ?
ಖಂಡಿತ ಸ್ಮಿತಾ, ಯಾಕಂದ್ರೆ ಸೂಕ್ಷ್ಮವಾದಂಥ ಪ್ರಕರಣ, ಸೂಕ್ಷ್ಮವಾದಂಥ ವಿಚಾರಗಳು. ಯಾಕಂದ್ರೆ ಹೆಣ್ಣು ಮಕ್ಕಳ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ವು. ಈ ತರಹದ ದುರ್ಘಟನೆಗಳು ನಡೆದಿದೆ ಅನ್ನುವಂಥ ಅನುಮಾನಗಳಿದ್ದಾಗೂ ಕೂಡ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಿಲ್ಲ ಅನ್ನುವಂಥ ಆರೋಪಗಳು ಬಂತು. ಸರ್ಕಾರ ಇಲ್ಲಿವರೆಗೂ ಕೂಡ ಅದನ್ನು ಅಳೆದು ತೂಗಿ ಒಂದಷ್ಟು ಇದು ನಿರ್ಧಾರ ಮಾಡೋದಕ್ಕೂ ಕೂಡ ಸಮಯ ತೆಗೆದುಕೊಂಡು ಕೊನೆಗೂ ಕೂಡ ಒಂದಷ್ಟು ಒತ್ತಡಕ್ಕೂ ಕೂಡ ಮಣೆದ ಹಾಕಿ ಕಾಣಿಸ್ತದೆ. ಮತ್ತು ಈ ಆರೋಪ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬರಬಾರದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಒಬ್ಬರು ಸಾಕ್ಷಿ ಹೇಳಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಇಂತಹ ಪುರಾವೆಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಇದನ್ನು ಹಿಂದೇಟ್ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತು ಅದರಲ್ಲೂ ಮಹಿಳಾ ಆಯೋಗ ಎಂಟ್ರಿ ಆಗಿ ಅವರೇ ಶಿಫಾರಸು ಮಾಡಿರ್ತಕ್ಕಂಥದ್ದು. ನೀವು ದಯವಿಟ್ಟು ಇದನ್ನ ತನಿಖೆ ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಕಳೆದ ಒಂದು ವಾರದಿಂದ ಈ ಬಗ್ಗೆ ಚಿಂತನೆ ನಡೆಸ್ತಾ ಇತ್ತು. ಆ ಬಳಿಕ ಈಗ ಅಳೆದು ತೂಗಿ ನಿರ್ಧಾರ ಮಾಡಿದೆ. ಇದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಜೊತೆಗೆ ಧಾರ್ಮಿಕ ಭಾವನೆಗಳು ಕೂಡ ಬೆರೆತುಕೊಂಡಿರೋದ್ರಿಂದ ಮತ್ತು ರಾಜಕೀಯ ಕೂಡ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಜೊತೆಗೆ ಇದು ಸುಮಾರು 40-50 ವರ್ಷಗಳಷ್ಟು ಹಳೆಯ ಕೇಸ್ಗಳು ಇದರಲ್ಲಿ ಬಾಕಿ ಇರೋದ್ರಿಂದ ಅಷ್ಟು ಸುಲಭವಾಗಿ ರಾಜ್ಯ ಸರ್ಕಾರ ಇದನ್ನ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಆಗಲ್ಲ. ಆದ್ರೂ ಕೂಡ ಒಂದಷ್ಟು ಅನುಮಾನಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದಾದ್ರೆ ಇದನ್ನ SIT ರಚನೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಅದರ ಜೊತೆಗೆ ಈ ಸೌಜನ್ಯ ಕೇಸ್ ಕೂಡ ಇದರಲ್ಲಿ ಅಡಕ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಬಗೆಹರಿಸಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಈಗ 4 IPS ಅಧಿಕಾರಿಗಳ ತಂಡ ಏನು ರಚನೆ ಆಗಿದೆ, ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಿಗ್ತಿರ್ತಕ್ಕಂಥ ಇನ್ಪುಟ್ಸ್ಗೂ ಮತ್ತು ಅವ್ರು ಮಾಡ್ತಕ್ಕಂಥ ತನಿಖೆ ಆಧಾರದ ಮೇಲೆ ಆ ತನಿಖೆ ಸುಗಮವಾಗಿ ನಡೆದ್ರೆ ಒಂದಷ್ಟು ಸತ್ಯಗಳು ಹೊರಬರುವಂಥ ಸಾಧ್ಯತೆಗಳಿದಾವೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಒತ್ತಡ ಅಂತೂ ಈ ಪ್ರಕರಣದ ಮೇಲೆ ಇದ್ದೇ ಇರುತ್ತೆ. ಈ ಎಲ್ಲ ಘಟನೆಗಳ ಮೇಲೆ ಇದನ್ನೆಲ್ಲವನ್ನು ಕೂಡ ಟ್ಯಾಕಲ್ ಮಾಡಿ ಇದನ್ನ ಒಂದಷ್ಟು ನಿಜಾಂಶಗಳನ್ನ ಈಗ ರಚನೆ ಆಗಿರ್ತಕ್ಕಂಥ SIT ತಂಡ ಹೊರತರಬೇಕಾದಂತ ಅನಿವಾರ್ಯತೆ SIT ತಂಡದ ಮೇಲಿದೆ ಮತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಇದೆ. ಸ್ಮಿತಾ, ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು. ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟು. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್. ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ಮಾಡ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ಭಾವನೆಗೆ, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು SIT ರಚನೆಯ ಜೊತೆಗೆ ರಾಜ್ಯ ಸಂಪರ್ಕದಲ್ಲಿ ಬಸವರಾಜ್ ನಮ್ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು. ಲೇಟ್ ಆದ್ರೂ ಅಟ್ಲೀಸ್ಟ್ SIT ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ SIT ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ, ಹೀಗಾಗಿ SIT ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ ಮತ್ತೆ ಅವರ ಮಾಡುವ ತನಿಖೆ ಮೇಲೆ